ನಾರ್ಮಲ್ ಆಗಿ ರಾಗಿ ಮುದ್ದೆನ ತಿಂದಿರ್ತೀರಾ, ಯಾವತ್ತಾದ್ರೂ ಹುಳಿ ಮುದ್ದೆನ ತಿಂದಿದ್ದೀರಾ? ಇದು ನಮ್ ಕೊಳ್ಳೇಗಾಲ ಸೈಡ್ ಮಾಡ್ತಾರೆ. ಆಗಿನ ಕಾಲದಲ್ಲಿ ದೇವಸ್ಥಾನಕ್ಕೆ ಅಥವಾ ದೂರ ಎಲ್ಲಾದ್ರೂ ಹೋಗ್ತಿದ್ರೆ ಈ ಮುದ್ದೆನ ಮಾಡ್ಕೊಂಡು ಹೋಗೋರು. 2-3 ದಿನ ಇಟ್ರು ಕೂಡ ಏನೂ ಆಗ್ತಿರಲಿಲ್ಲ, ಅದಕ್ಕೆ ಇದನ್ನ ಮಾಡಿ ತಗೊಂಡು ಹೋಗೋರು. ನಮ್ ಕರ್ನಾಟಕದಲ್ಲಿ ಪ್ರತಿ ಪ್ರಾಂತ್ಯಕ್ಕೂ ಆಹಾರ ಪದ್ಧತಿಗಳು ಸ್ವಲ್ಪ ಬೇರೆ ಬೇರೆ ಇರುತ್ತೆ. ಇಷ್ಟ ಇರೋರು ಕೊನೆ ತನಕ ವಿಡಿಯೋ ನೋಡಿ ನಾನು ಈ ಮುದ್ದೆನ ಹೇಗ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಇಷ್ಟ ಇಲ್ದಿರೋರು ಈಗಲೇ ಸ್ಕಿಪ್ ಮಾಡಿ ಕಮೆಂಟ್ ಅಲ್ಲಿ ಬಂದು ಏನೇನೋ ಹಾಕ್ಬೇಡಿ, ಆಹಾರಕ್ಕೆ ಸ್ವಲ್ಪ ಮರ್ಯಾದೆ ಕೊಡಿ. ವಿಡಿಯೋ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ಈ ಹುಳಿ ಮುದ್ದೆ ಮಾಡೋದಕ್ಕೆ ಬೇಕಾಗಿರೋ ಐಟಮ್ಗಳು ಏನೇನು ಅಂತ ಅಂದ್ರೆ ಚಿಕ್ಕ ಈರುಳ್ಳಿ, ಒಣಮೆಣಸಿನಕಾಯಿ, ಕರ್ಬೇವು, ಅರ್ಶನ, ಉಪ್ಪು, ಖಾರದ ಪುಡಿ ಹಾಗೂ ಹುಣಸೆ ನೀರು, ಅದ್ರ ಜೊತೆಗೆ ರಾಗಿ ಹಸಿಟ್ಟು. ಈಗ ಹುಳಿ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ಎಣ್ಣೆ ಹಾಕಿ, ಆಮೇಲೆ ಸಾಸಿವೆ ಹಾಕಿ ಚಟ ಚಟ ಅನ್ನೋ ಟೈಮ್ ಅಲ್ಲಿ ಕರ್ಬೇವು ಹಾಕಿ ಅದು ಪಟ ಪಟ ಅನ್ನುತ್ತೆ. ಆಮೇಲೆ ಒಣಮೆಣಸಿನಕಾಯಿ ಹಾಕಿ, ಆಮೇಲೆ ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನ ಹಾಕಿದ್ರೆ ಸಣ್ಣ ಈರುಳ್ಳಿನ ಬಳಕೆ ಮಾಡಿ, ಆಮೇಲೆ ಹುಣಸೆ ನೀರ್ ಹಾಕಿ ಇದು ಹಾಕ್ತಿದ್ದಂಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಖಾರದ ಪುಡಿ, ಅರ್ಶನ ಇಷ್ಟು ಕೂಡ ಹಾಕೊಳ್ಳಿ. ಚೆನ್ನಾಗಿ ಕುದಿ ಬಂದ್ಮೇಲೆ ಈಗ ರಾಗಿ ಹಸಿಟ್ಟನ್ನ ಹಾಕಿ ಮುದ್ದೆ ಕೊಳ್ಳಲ್ಲಿ ಹಸಿಟ್ಟು ಗಂಟು ಕಟ್ಕೊಳ್ತಾ ಇರೋ ತರ ಚೆನ್ನಾಗಿ ಆಡಿಸಿ ಸ್ವಲ್ಪ ತಾಕ್ತಿದ್ದಂಗೆ ಮುದ್ದೆ ರೆಡಿ ಆಗಿರುತ್ತೆ. ಪಾತ್ರನ ಇಳಿಸ್ಕೊಂಡು ಮುದ್ದೆ ಕಟ್ಕೊಳ್ಳಿ. ಮುದ್ದೆನ ಹಾಗೆ ಬೇಕಾದ್ರೂ ತಿನ್ಬಹುದು, ಅಥವಾ ಉಚ್ಚಲ್ ಚಟ್ನಿ ಜೊತೆ ತಿನ್ಬಹುದು, ಅಥವಾ ಖಾರ ಚಟ್ನಿ ಜೊತೆ ತಿನ್ಬಹುದು. ಈ ಖಾರ ಚಟ್ನಿ ಮಾಡಕ್ ಬೇಕಾಗಿರೋ ಐಟಮ್ಗಳು ಏನೇನು ಅಂತ ಅಂದ್ರೆ ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರ್ಬೇವು, ಮೆಣಸು, ಉಪ್ಪು, ಜೀರಿಗೆ, ಬೆಲ್ಲ, ಹುಣಸೆನು ಹಾಗೂ ಕೊತ್ಮೀರಿ. ಇಷ್ಟನ್ನು ಕೂಡ ಮಿಕ್ಸಿಲಿ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಅದಾದ್ಮೇಲೆ ತಟ್ಟೆಗೆ ಹಾಕೊಂಡು ಮುದ್ದೆ ಜೊತೆಗೆ